ಸ್ನೇಹಿತರೆ ನಮಸ್ಕಾರ. ನಾವು ಇನ್ನೂ ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ, ಯಾವ ಕಾಲದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅಂತೇಳಿ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಶಿಕ್ಷಣ, ತಂತ್ರಜ್ಞಾನ, ಆರೋಗ್ಯ ವ್ಯವಸ್ಥೆ ಉತ್ತಮ ಆಗ್ತಾ ಇದೆ. ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಎಷ್ಟು ದೊಡ್ಡ ಬೆಳವಣಿಗೆಗಳಾಗಿದೆ. ಇಂಥ ಒಂದು ಕಾಲದಲ್ಲೂ ಕೂಡ ಉತ್ತರ ಪ್ರದೇಶದ ಆಗ್ರಾ ಹತ್ತಿರ ಒಂದು LD ಪಬ್ಲಿಕ್ ಸ್ಕೂಲ್ ಅನ್ನೋ ಶಾಲೆಯಲ್ಲಿ ಎಂತಹ ಅಮಾನವೀಯವಾದ, ಇದು ರಾಕ್ಷಸಿ ಕೃತ್ಯ ಅಂದರೂ ಕೂಡ ತಪ್ಪು ಕಡಿಮೆ ಅದು ಅವ್ರಿಗೆ ಮನುಷ್ಯರೇ ಅಲ್ಲ ಅವರು ಮೃಗಗಳು ಅನ್ನೋದು ಕೂಡ ತಪ್ಪಾಗುತ್ತೆ. ಅಂಥ ಒಂದು ಕೆಲಸನ ಮಾಡಿದ್ದಾರೆ ಅವರು. ಇದೆಲ್ಲ ಪತ್ರಿಕೆಗಳ ಬಂದಿದೆ. ತಮ್ಮ ಶಾಲೆ ಉತ್ತಮ ಆಗಬೇಕು, ಶಾಲೆಗೆ ಒಳ್ಳೆಯದಾಗಬೇಕು ಮತ್ತು ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂದ್ಬಿಟ್ಟು ತಮ್ಮ ಶಾಲೆಯ ವಿದ್ಯಾರ್ಥಿನೇ ಬಲಿ ಕೊಡೋದಕ್ಕೆ ಮುಂದಾಗಿ ಅವನನ್ನು ಕೊಲೆ ಮಾಡಿದ್ದಾರೆ. ಇಂತಹ ಒಂದು ವಿದ್ಯಾಸಂಸ್ಥೆ ಇರೋದಕ್ಕೆ ಸಾಧ್ಯನಾ? ಹೇಗಾದರೂ ಮಾಡಿ ನಮ್ಮ ಉತ್ತರ ಪ್ರದೇಶದ ಜ್ಞಾನ ವಿಜ್ಞಾನ ಸಂಸ್ಥೆಯ ಸಂಚಾಲಕರಿಗೂ ಮಾತಾಡಿದೆ. ಆ ಶಾಲೆಯನ್ನು ಟ್ರೇಸ್ ಔಟ್ ಮಾಡಿ, ಮೊದಲು ಆ ಶಾಲೆಯನ್ನು ಬಂದ್ ಮಾಡಿ ಅವ್ರಿಗೆಲ್ಲ ದೊಡ್ಡ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು. ತಮ್ಮ ಶಾಲೆಗೆ ಬಂದಂಥ ವಿದ್ಯಾರ್ಥಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದು ಬಿಟ್ಬಿಟ್ಟು 2ನೇ ತರಗತಿಯ ಒಬ್ಬ ವಿದ್ಯಾರ್ಥಿಯನ್ನು ಬಲಿ ಕೊಡೋದಕ್ಕೆ ತಗೊಂಡೋಗಿದ್ದಾರೆ. ಆ ಮಗು ಎಚ್ಚರ ಆಗಿಬಿಟ್ರೆ ಆದ ತಕ್ಷಣ ಅದನ್ನು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ. ಶಾಲೆಯ ಓನರು, ಅವನ ಮಗ, ಆ ಶಾಲೆಯ ಪ್ರಿನ್ಸಿಪಾಲು, ಶಿಕ್ಷಕರು ಎಲ್ಲ ಸೇರಿ ಇಂಥ ಮಾಡಿದ್ದಾರೆ ಅಂದರೆ ಅವ್ರ ಮನಸ್ಸಿನಲ್ಲಿ ಅಥವಾ ಅವ್ರ ತಿಳುವಳಿಕೆ ಎಷ್ಟು ಕಳಪೆ ಆಗಿದೆ. ಅವ್ರ ತಿಳುವಳಿಕೆ, ಒಂದು ಶಿಕ್ಷಣ ಸಂಸ್ಥೆಯವರು ಈ ಥರ ನಡ್ಕೊಳ್ಬೋದಾ ಅನ್ನೋದೇ ನನಗೆ ಅತ್ಯಂತ ಅಚ್ಚರಿಯ ಸಂಗತಿ. ಅಚ್ಚರಿ ಅಂದರೆ ದೇಶದಲ್ಲಿ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಇಂಥವು ನಡೆದರೂ ನಡಿಬೋದು. ಮಕ್ಕಳನ್ನು ಬಲಿ ಕೊಡೋದು, ಅದ್ರ ಮೂಲಕ ತಮ್ಗೆ ಒಳ್ಳೆಯದಾಗುತ್ತೆ ಅಂತ ತಿಳಿದಿರುವಂಥ ಶಿಕ್ಷಕರಿದ್ದಾರೆ ಅಂತ ಶಾಲಾ ಮುಖ್ಯಸ್ಥ ಇದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ನಮಗೆ ಭಾರತೀಯರಾಗಿ ಅವಮಾನ ಅಂತ ನನಗೆ ಅನ್ನಿಸ್ತಾ ಇದೆ. ಮಕ್ಕಳನ್ನು ಬೆಳೆಸಿ ಅವನ್ನ ಹೂವಿನ ಥರ ನೋಡ್ಕೋಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆಯ ಭವಿಷ್ಯ ಕೊಡಬೇಕಾಗಿರುವಂಥ ವಿದ್ಯಾಸಂಸ್ಥೆಯವರು ತಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಮೌಢ್ಯಾಚರಣೆಯಿಂದ ಆ ಮಗುವನ್ನು ಬಲಿ ಕೊಟ್ಟಿದ್ದಾರೆ ಅಂದರೆ ಇದು ಒಂದು ರಾಷ್ಟ್ರವೇ ತಲೆ ತಗ್ಗಿಸ್ಬೇಕಾದಂಥ ಒಂದು ವಿಚಾರ ನಮ್ಮ ದೇಶದಲ್ಲಿ ನಡೆದಿದೆ ಅಂತ ಅಂದರೆ ಅದು ಆಗ್ರಾ, ವಿಶ್ವವಿಖ್ಯಾತವಾದ ಆಗ್ರಾದ ಹತ್ತಿರದ ಒಂದು ಗ್ರಾಮದ ಶಾಲೆಯಲ್ಲಿ ನಡೆದಿದೆ. ಆ ಮಗುವನ್ನು ಹುಷಾರಿಲ್ಲ ಅಂದ್ಬಿಟ್ಟು ನಾವೆಲ್ಲೋ ಚಿಕಿತ್ಸೆ ಕರ್ಕೊಂಡು ಹೋಗ್ತೀವಿ ಅಂತ ಕಾರ್ನಲ್ಲಿ ಅಪಹರಿಸಿ ಸಿಕ್ಕಿಬಿದ್ದಿದ್ದಾರೆ. ಪೊಲೀಸ್ನವರು ಅವನ್ನ ಬಂಧಿಸಿದ್ದಾರೆ ಅಂತ ಸುದ್ದಿ ಇದೆ. ಹೆಚ್ಚಿನ ಮಾಹಿತಿಯನ್ನು ನಾನು ಸಂಗ್ರಹಿಸ್ಕೊಡ್ತೀನಿ. ಆದರೆ ಈ ಮನಸ್ಥಿತಿ ಇನ್ನೂ ಇದೆಯಾ? ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಒಳ್ಳೆಯದಾಗಬೇಕು ಅಂತ ಪೂಜೆ ಮಾಡೋದು, ಮಾಟ ಮಾಡೋದು, ಮಂತ್ರ ಮಾಡೋದು, ಬಲಿ ಕೊಡುವಾಗ ಪ್ರಾಣಿ ಅವನ್ನೆಲ್ಲ ಕೊಡೋದ್ರ ಜೊತೆಗೆ ಮನುಷ್ಯರನ್ನು ಕೊಟ್ಬಿಡೋದು. ಯಾವ ಕಾಲದಲ್ಲಿದ್ದೀವಿ ನಾವು? ಯಾವ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ? ಒಂದು ಶಾಲೆ ಉತ್ತಮ ಆಗಬೇಕಾದ್ರೆ ಗಂಭೀರವಾಗಿ ಮೊದಲು ನೀವು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಳ್ಳಿ, ಶಿಕ್ಷಕರಿಗೆ ಸರಿಯಾದ ತರಬೇತಿ ಕೊಡಿ, ಆ ಮಕ್ಕಳಿಗೆ ಮುಂದೆ ಒಳ್ಳೆ ಭವಿಷ್ಯ ಬರೋ ರೀತಿಯಲ್ಲಿ ಅವ್ರನ್ನ ಬೆಳೆಸಿ ಒಳ್ಳೆ ಫಲಿತಾಂಶ ತಗೊಳ್ಳಿ. ಆಗ ಪೋಷಕರ ಜೊತೆ ಪ್ರೀತಿಯಿಂದ ಇರಿ. ಇವತ್ತು ಖಾಸಗಿ ಶಾಲೆನವ್ರು ಹೆಂಗಿದ್ದಾರೆ ಅಂದರೆ ಅವ್ರು ಹೇಳಿದ ದಿನ ಪೋಷಕರು ಸ್ಕೂಲ್ಗೆ ಹೋಗಬೇಕು, ಅದ್ರ ನಡುವೆ ಏನಾದರೂ ಹೋದ್ರೆ ಗೇಟ್ ಒಳಗೆ ಬಿಟ್ಕೊಂಡಲ್ಲ. ಅಂಥ ಖಾಸಗಿ ಶಾಲೆಗಳು ಕರ್ನಾಟಕದಲ್ಲಿ ಕೂಡ ಇದೆ. ಅಲ್ಲಿ ಮಕ್ಕಳನ್ನು ಕಳಿಸ್ಬಿಟ್ಟು ಒಂಥರ ಜೈಲು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀವಿ ನಾವೆಲ್ಲ ಕೂಡ. ಅಂಥ ಖಾಸಗಿ ಶಾಲೆಗಳು ಇಲ್ಲೂ ಕೂಡ ಇವೆ. ಅವ್ರೇನು ಶಿಕ್ಷಣ ಕೊಡ್ತಾರೆ, ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ? ಆ ಖಾಸಗಿ ಶಾಲೆಯಲ್ಲಿ ಸರ್ಕಾರದಲ್ಲಿ ಇರೋ ಥರ SDMC ಇಲ್ಲ, ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟ್ರಿಂಗ್ ಕಮಿಟಿ ಏನಿದೆ ಸರ್ಕಾರಿ ಶಾಲೆಗಳಲ್ಲಿ, ಪ್ರೈವೇಟಲ್ಲಿ ಯಾಕಿಲ್ಲ? ಇಲ್ಲ, ನಮ್ಮಲ್ಲೂ ಕೂಡ ಇಲ್ಲ. ಯಾವ ಪೋಷಕರು ಆ ಶಾಲೆನವ್ರು ಹೇಳ್ದಂಗೆ ಅಷ್ಟೇ ಗುಲಾಮ್ರ ಥರ ಕೇಳಿಸ್ಕೊಂಡು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ಸರ್ಕಾರನೂ ಕೂಡ ಶಿಕ್ಷಣ ಇಲಾಖೆ ಬಗ್ಗೆ ಯೋಚನೆ ಮಾಡಬೇಕು. ಶಾಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಪೇರೆಂಟ್ಸಿಗೆ ಗೊತ್ತಾಗಬೇಕು. ಅಲ್ಲೊಂದು ಕಮಿಟಿಯನ್ನು ರಚನೆ ಮಾಡಬೇಕು. ಇಲ್ಲ ಅಂದರೆ ಉತ್ತರ ಪ್ರದೇಶದಲ್ಲಿ ನಡೆದಿರೋದು ಇಲ್ಲೂ ನಡೆಯೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ನಾಳೆ ಏನೋ ಒಂದು ಹೇಳ್ಬಿಡ್ತಾರೆ, ನಿಮ್ಮ ಮಗುಗೆ ಏನೋ ಆಯ್ತು ರೀ, ಸತ್ತೋಗ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಒಬ್ಬ ಮಗು ತನ್ನ ತಾಯಿಗೆ ಬರ್ತ್ಡೇ ವಿಶಸ್ ಹೇಳೋದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ಬಿಟ್ಟು ದಕ್ಷಿಣ ಕನ್ನಡದ ಒಂದು ಸ್ಕೂಲ್ನಲ್ಲಿ ಆ ಮಗು ಆತ್ಮಹತ್ಯೆ ಮಾಡ್ಕೊಂಡಿದೆ. ಇದೆಲ್ಲ ಗೊತ್ತಿರೋವಂಥ ವಿಚಾರನೇ. ಹಾಗಾಗಿ ಈಗಲಾದರೂ ಎಚ್ಚೆತ್ಕೋಬೇಕು. ಉತ್ತರ ಪ್ರದೇಶದ ಘಟನೆ ಭಾರತದ ಬೇರೆ ಕಡೆ ನಡೆಯದ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಮತ್ತು ಯಾರು ಈ ಕೃತ್ಯ ಎಸಗಿದಾರಲ್ಲ ಅವ್ರಿಗೆ
ಅತ್ಯಂತ ಉಗ್ರವಾದ ಶಿಕ್ಷೆಯನ್ನು ಕೊಡಿಸೋದಕ್ಕೆ ನಾವೆಲ್ಲ ನಮ್ಮದೇ ಆದ ಒಂದು ಪ್ರಯತ್ನವನ್ನು ಮಾಡಬೇಕಿದ್ದು. ಒಂದು ನೇಷನ್ ವೈಡ್ ಕ್ಯಾಂಪೇನ್ ಮಾಡಬೇಕು, ಸೇವ್ ಚಿಲ್ಡ್ರನ್. ಇಂತಹ ಕೆಟ್ಟ ರಾಕ್ಷಸರಿಂದ ಮಕ್ಕಳನ್ನು ಉಳಿಸೋದಕ್ಕಾಗಿ ನಾವೆಲ್ಲ ದೊಡ್ಡ ಪ್ರಮಾಣದ ಒಂದು ಆಲೋಚನೆಯನ್ನು ಮಾಡೋದಷ್ಟೇ ಅಲ್ಲ, ಚಳುವಳಿಯನ್ನು ಮಾಡಬೇಕು, ಸರ್ಕಾರಗಳ ಮೇಲೆ ಒತ್ತಡವನ್ನು ತರಬೇಕು. ಇದೆಲ್ಲ ನಡಿಬಾರ್ದು ಅಂತ ಹೇಳಿದ್ರೆ ಈ ಖಾಸಗಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಪೇರೆಂಟ್ಸ್ ಇರೋವಂಥ ಒಂದು ಕಮಿಟಿಗಳಾಗಬೇಕು. ಪೇರೆಂಟ್ಸು, ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವರ ಆತಿಥ್ಯ ಸ್ವೀಕರಿಸಿ ಬಂದ್ಬಿಡೋದಲ್ಲ, ಎಲ್ಲವನ್ನು ಗಮನಿಸಬೇಕು. ಒಂದೊಂದು ಮಕ್ಕಳಿರ್ತವೆ, ಆ ತಂದೆ ತಾಯಿಗಳ ಗತಿ ಏನಾಗಬೇಕು? ಅವರು ಹುಚ್ಚರಾಗ್ಬಿಡ್ತಾರಲ್ವ, ಅವ್ರು ಬದುಕೋದಕ್ಕಾಗುತ್ತಾ ಇಂಥ ಸಂದರ್ಭದಲ್ಲಿ? ಹಾಗಾಗಿ ನಿಜವಾಗ್ಲೂ ಈ ಘಟನೆಯನ್ನು ಓದಿ ನನಗೆ ಅದು ಎಷ್ಟು ಬೇಸರ ಆಯಿತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಬೇಸರ. ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈ ಕ್ಷಣಕ್ಕೂ ಕೂಡ ಇಂಥ ಒಂದು ಕೆಟ್ಟ ದುಷ್ಟರಿಗೆಲ್ಲ ಶಾಲೆ ಓಪನ್ ಮಾಡೋಕ್ಕೆ ಕೊಟ್ಬಿಟ್ಟು ಅವರು ಈ ಕೆಲಸ ಮಾಡಿದ್ದಾರೆ. ಮೊದಲು ಆ ಶಾಲೆಯನ್ನು ಬಂದ್ ಮಾಡಿ ಅವ್ರನ್ನೆಲ್ಲರನ್ನೂ ಜೈಲಿಗಟ್ಟಬೇಕು, ಉಗ್ರ ಶಿಕ್ಷೆ ಆಗಬೇಕು ಅವ್ರಿಗೆಲ್ಲರಿಗೂ ಕೂಡ. ಈ ದಿಕ್ಕಿನಲ್ಲಿ ನಾವೆಲ್ಲ ಆಲೋಚನೆ ಮಾಡೋಣ. ಇಂಥ ಸಂದರ್ಭಗಳು, ಇಂಥ ಘಟನೆಗಳು ಎಲ್ಲೂ ನಡಿಬಾರ್ದು. ಎಂಥದ್ರಿ ಪರಿಸ್ಥಿತಿ ಇದು? ಅದು ಯಾರನ್ನು ಬಲಿ ಕೊಡ್ತಾರೆ ನೀವು ನೋಡ್ಬೋದು. ಅತ್ಯಂತ ಹಿಂದುಳಿದ ಮಕ್ಕಳನ್ನೇ ಅವರೆಲ್ಲ ಇಟ್ಕೊಂಡು ಹೋಗುವಂಥದ್ದು, ಇಂಥದ್ದನ್ನೆಲ್ಲ ಮಾಡೋವಂಥದ್ದು. ಹಾಗಾಗಿ ಈ ಮಕ್ಕಳ ಬಲಿ ಇರ್ಬೋದು, ಆರೋಗ್ಯವನ್ನು ಸರಿ ಮಾಡ್ತೀನಿ ಅಂತ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸೋಂಥ ಈ ಸ್ವಾಮಿಗಳು, ಮುಲಾಗಳು, ಇವ್ರನ್ನೆಲ್ಲ ನೋಡಿಬಿಟ್ಟು ನಾವು ಅವ್ರ ಹತ್ರ ಹೋಗುವಂಥ ಮುಗ್ಧ ಜನರು ಆರೋಗ್ಯ ಸರಿಯಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ಬೇಕು ರೀ. ಒಳ್ಳೆ ಶಿಕ್ಷಣ ಬೇಕು ಅಂದರೆ ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಓದಿಸ್ಬೇಕು, ಪ್ರೀತಿಯಿಂದ ಹೇಳ್ಕೊಡ್ಬೇಕು, ಅವ್ರಿಗೆ ಅರ್ಥ ಆಗುವಂಗೆ ಹೇಳ್ಕೊಡ್ಬೇಕು. ಇದರಿಂದ ನಾವೇನಾದ್ರು ಸಾಧನೆ ಮಾಡ್ಬೋದೇ ಹೊರತು ಈ ಮಾಟ ಮಂತ್ರ ಬಲಿ ಇಂಥದ್ದು ಇವತ್ತು ಕೂಡ ನಡೀತಾ ಇರೋದು ತುಂಬ ನಮಗೆಲ್ಲ ಅವಮಾನಕರ. ಈ ಬಗ್ಗೆ ಎಲ್ಲರೂ ಚಿಂತೆ ಮಾಡಬೇಕು, ಎಲ್ಲರೂ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು. ಯಾವ ಸಮಸ್ಯೆಗೆ ಏನು ಪರಿಹಾರ, ಯಾರಾದರೂ ತಪ್ಪು ಪರಿಹಾರ ಹೇಳುವಾಗ ಅವನಿಗೆ ಒದ್ದು ಉಗಿದು ಬುದ್ಧಿ ಕಲಿಸ್ಬೇಕೆ ಹೊರತು ಅವ್ರು ಹೇಳ್ದಂಗೆ ನಡ್ಕೊಳ್ಳೋವಂಥದ್ದು, ಅವ್ರು ಯಾವನೋ ದೊಡ್ಡವನೋ ಯಾವನೋ ಸ್ವಾಮಿನೋ ಇನ್ನೊಬ್ಬನೋ ಅಂತ ಹೇಳಿ ಅವ್ರು ಹೇಳ್ದಂಗೆ ಕೇಳಬಾರ್ದು, ದಿಕ್ಕು ತಪ್ಪದು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ನಮಸ್ಕಾರ ಬಂಧುಗಳೇ.